ಸಿದ್ದರಾಮಯ್ಯನವರು ಆಯ್ತು, ಇದೀಗ ಡಿಸಿಎಂ ಡಿಕೆ ಸರದಿ. ಡಿಕೆ ಕೇಸ್ ರಿಓಪನ್ ಮಾಡೋದಕ್ಕೆ ಬಿಜೆಪಿ ತಯಾರಿಯನ್ನ ನಡೆಸಿದೆ. ಡಿಕೆಶಿ ಹಳೆ ಕೇಸ್ಗೆ ಮರು ಜೀವ ಕೊಡೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡಿದೆ. ಸಿಎಂ ನಂತರ ಈಗ ಡಿಸಿಎಂಗೆ ಗಾಳ. ಡಿಕೆ ಕೇಸ್ ರಿಓಪನ್ ಮಾಡೋದಕ್ಕೆ ಬಿಜೆಪಿ ತಯಾರಿಯನ್ನ ನಡೆಸಿದೆ. ಡಿಕೆಶಿ ಹಳೆ ಕೇಸ್ಗೆ ಮರು ಜೀವ ಕೊಡೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡ್ತಾ ಇದೆ. ಸಿದ್ದರಾಮಯ್ಯ ಈಗ ಡಿಸಿಎಂ ಡಿಕೆ ಸರದಿ ಅಂದ್ರೆ ಒಬ್ಬರಾದ ನಂತರ ಒಬ್ರು ಟಾರ್ಗೆಟ್ ಮಾಡ್ಕೊಳ್ತಿದ್ದಾರೆ ಕಾಂಗ್ರೆಸ್ ನಾಯಕರನ್ನ. ಸಿದ್ದರಾಮಯ್ಯನವರ ನಂತರ ಡಿಕೆ ಶಿವಕುಮಾರ್ ಹಳೇ ಕೇಸ್ಗಳಿಗೆ ಮರು ಜೀವ ಕೊಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದೆ. ರಿಓಪನ್ ಮಾಡ್ಕೊಳ್ಳುವಂತಹ ತಯಾರಿಯನ್ನ ಬಿಜೆಪಿ ಮಾಡ್ತಾ ಇದೆ. ಡಿಕೆಶಿ ಹಳೆ ಕೇಸ್ಗಳಿಗೆ ಮರು ಜೀವವನ್ನ ಕೊಡೋದಕ್ಕೆ, ಅವ್ರಿಗೂ ಟಕ್ಕರ್ ಅನ್ನ ಕೊಡೋದಕ್ಕೆ ಸಿದ್ಧವಾಗಿದೆಯಂತೆ ಬಿಜೆಪಿ. ಆಡಳಿತ ಪಕ್ಷಕ್ಕೆ ಟಕ್ಕರನ್ನ ಕೊಡೋದಕ್ಕೆ ಮುಂದಾಗ್ತಾ ಡಿಸಿಎಂ ಡಿಕೆ ಶಿವಕುಮಾರ್ ಹಳೆ ಕೇಸ್ಗಳನ್ನ ರಿಓಪನ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ನಂತರ ಡಿಸಿಎಂ ಡಿಕೆ ಸರದಿ. ಡಿಕೆ ಕೇಸ್ ರಿಓಪನ್ ಮಾಡುವ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ವಿಚಾರವಾಗಿ ನಿನ್ನೆ ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ದೇವೇಗೌಡರು ಭೇಟಿಯಾಗಿದ್ರಂತೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಸಿಎಂ ಡಿಸಿಎಂ ಕೇಸ್ಗಳ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರಂತೆ ಅಮಿತ್ ಶಾ ಜೊತೆಗೆ ದೇವೇಗೌಡರು. ಸಿದ್ದರಾಮಯ್ಯನ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಕೇಸ್ಗಳನ್ನ ರಿಓಪನ್ ಮಾಡೋದಕ್ಕೆ ತಯಾರಿಯನ್ನ ನಡೆಸಿದ್ದಾರೆ. ದೆಹಲಿಯಲ್ಲಿ ನಿನ್ನೆಯಿಂದಲೂ ಕೂಡ ಮಹತ್ವದ ಸಭೆ ನಡೆದಿದೆ. ಅಮಿತ್ ಶಾ ಅವರು, ನೀವು ನೋಡ್ತಾ ಇದ್ದೀರಾ, ಒಂದು ವಿಂಡೋದಲ್ಲಿ ತೋರಿಸ್ತಾ ಇದ್ದೀವಿ. ದೇವೇಗೌಡರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದಂತಹ ಪಿಕ್ಚರ್ಗಳನ್ನ ನೋಡ್ತಾ ಇದ್ದೀರಾ. ನಿನ್ನೆ ದೆಹಲಿಯಲ್ಲಿ ನಡೆದಿದೆ ಮಹತ್ವದ ರಾಜಕೀಯ ಅಪ್ಡೇಟ್. ನಿನ್ನೆ ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಯಾಗಿದೆ. HDD ಅವರು ಸಾಕಷ್ಟು ವಿಚಾರಗಳನ್ನ ಮಾತನಾಡಿದ್ದಾರೆ. ಅದರಲ್ಲಿ ಸಿಎಂ ಡಿಸಿಎಂ ಕೇಸ್ಗಳ ಬಗ್ಗೆ ಚರ್ಚೆಯನ್ನ ನಡೆಸಿದ್ರಂತೆ ದೇವೇಗೌಡರು. ಹಳೇ ಕೇಸ್ಗಳು, ಡಿಸಿಎಂ ವಿಚಾರದಲ್ಲಿ ಹಳೆ ಕೇಸ್ಗಳೇನು, ಹೊಸ ಕೇಸ್ಗಳು ಕೂಡ ಇದೆ. ಮೊನ್ನೆ ಆಗಿರೋದು ಎಲ್ಲಾ ವಿಚಾರಗಳು, ಅದರಲ್ಲೂ ಈ ಅಕ್ರಮ ಆಸ್ತಿ ವಿಚಾರನೇ ಡಿಕೆ ಶಿವಕುಮಾರ್ ಅವ್ರಿಗೆ ಉರುಳಾಗೋದು. ಆ ಕೇಸ್ಗಳೇ ಸಾಕಷ್ಟು ಸದ್ದು ಮಾಡಿದಂಥದ್ದು. ಈಗ ಹಳೆ ಕೇಸ್ಗಳಿಗೆ ಮರು ಜೀವ ಕೊಡೋದಿಕ್ಕೆ ನಂತರ ಡಿಕೆ ಸರದಿ. ಡಿಕೆ ಕೇಸ್ ರಿಓಪನ್ ಮಾಡಲು ಬಿಜೆಪಿ ತಯಾರಿ. ಡಿಕೆ ಶಿವಕುಮಾರ್ ಹಳೆ ಕೇಸ್ಗೀಗ ಕೈ ಹಾಕ್ತಿದ್ದಾರೆ.